ಹಾಯ್ ಮೈ ಡಿಯರ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರೆಲ್ಲರೂ? ನಾನಂತೂ ಸಕ್ಕತ್ತಾಗಿದ್ದೀನಿ. ಬನ್ನಿ, ಇವತ್ತು ನನ್ನ ಕೆಲವು ಗೋಲ್ಡ್ ಜ್ಯುವೆಲ್ರಿಯನ್ನ ಒರಿಜಿನಲ್ 916 ಹಾಲ್ ಮಾರ್ಕ್ ಇದ್ದು ಜ್ಯುವೆಲ್ರಿಗಳನ್ನ ನಾನು ತೋರಿಸ್ತಾ ಇದ್ದೀನಿ. ಫಸ್ಟ್ ಮೊದಲನೇದಾಗಿ ಇದು ನಂದೊಂದು ಪೆಂಡೆಂಟ್ ಆಗಿದೆ. ಅಂದ್ರೆ ಇದರಲ್ಲಿ ತುಂಬಾನೇ ಸ್ಟೋನ್ಸ್ ಇದೆ. ಅವಾಗ ತಗೊಳ್ಳುವಾಗ ತುಂಬಾನೇ ಇಷ್ಟ ಆಗಿತ್ತು. ಇದರಲ್ಲಿ ಪೇರ್ ಸ್ಟಡ್ ಕೂಡ ಇದೆ, ಅಂದ್ರೆ ಡ್ರಾಪ್ಸ್ ಇಯರ್ದು. ಅದರದ್ದು ಫುಲ್ ಸೆಟ್ ಇದು 16 ಗ್ರಾಮ್ ಇದೆ ವಿತ್ ಸ್ಟೋನ್ಸ್. ನೋಡ್ಬೋದು ನೀವು, ಈ ರೀತಿಯಾಗಿದೆ. ತುಂಬಾನೇ ಕ್ಯೂಟ್ ಆಗಿ ಕಾಣುತ್ತೆ. ಒಂದು ಚೈನ್ಗೆ ಹಾಕೊಂಡ್ರೆ ಸಲ್ವಾರ್ ಸೂಟ್ಗೆ ಆಗಿರ್ಬೋದು, ಸಿಂಪಲ್ ಸ್ಯಾರೀಸ್ಗೆಲ್ಲ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಮಿಡಲ್ ಅಲ್ಲಿ ಪಿಂಕ್ ಅಲ್ಲಿ ಸ್ಟೋನ್ ಇದ್ದು ಡಿಸೈನ್ಸ್ ಬಂದಿದೆ. ಇಯರಿಂಗಿಗೂ ಕೂಡ ಬಂದಿದೆ, ಪೆಂಡೆಂಟ್ಗೂ ಕೂಡ ಬಂದಿದೆ. ಇದರದ್ದು ಇಯರಿಂಗ್ ಕೂಡ ತುಂಬಾನೇ ಕ್ಯೂಟ್ ಆಗಿದೆ, ನೋಡ್ಬೋದು ನೀವು. ಇದು ನಂದು ಒಂದು ಪೆಂಡೆಂಟ್ ಸೆಟ್ ಆಗಿದೆ. ಇದು ನಾನು ಜೋಯ್ ಆಲುಕಾಸಿಂದ ತಗೊಂಡಿದ್ದು, ಮಂಗಳೂರಿಂದ. ಆಮೇಲೆ ಇದೊಂದು ಬ್ರೇಸ್ಲೆಟ್ ಈ ರೀತಿ. ಇದು ಇವಾಗ ಒಂದು ಟೈಮಲ್ಲಿ ತುಂಬಾನೇ ಟ್ರೆಂಡ್ ಇತ್ತು. ಇದು ನನ್ನ ದೊಡ್ಡ ಮಗಳದು. ನನ್ನ ದೊಡ್ಡ ಮಗಳಿಗೆ 10 ವರ್ಷ ಆಗಿದೆ. ಅವಳದಿದು ಬ್ರೇಸ್ಲೆಟ್ ಕೈದು. ಇದರಲ್ಲಿ 4 ಗ್ರಾಮ್ಸ್ ಇದೆ. 4 ಗ್ರಾಮ್ಸ್ ಅಂಡ್ 200 ಮಿಲಿ ಅಷ್ಟಿದೆ. ಹಾಗೂ ಇದು ಸೇಮ್ ಒಂದು ಸ್ವಲ್ಪ ಪ್ಯಾಟರ್ನ್ ಸ್ವಲ್ಪ ಚೇಂಜ್ ಇದೆ. ಇದು ನಂದು ಚಿಕ್ಕ ಮಗಳದು. ಚಿಕ್ಕ ಮಗಳಿಗೆ ಇವಾಗ 4 ಇಯರ್ಸ್ ಆಗಿದೆ. ಅವಳದಿದು ಅದರಲ್ಲಿ ಕೂಡ ಅಷ್ಟೇ 4 ಗ್ರಾಮ್ಸ್ ಇದೆ. ಹಾಗೂ ಇದು ನನ್ನ ದೊಡ್ಡ ಮಗಳದು ಹ್ಯಾಂಡ್ ಸೆಟ್, ಹ್ಯಾಂಡ್ ಸೆಟ್ ಅಂತ ಹೇಳ್ತಾರಲ್ಲ ಅದು. ಇದು ನನ್ನ ಹಸ್ಬೆಂಡ್ ದುಬೈ ಮಲ್ಬಾರ್ ಗೋಲ್ಡ್ ಇಂದ ತಗೊಂಡ್ ಬಂದಿದ್ದು. ಇದರಲ್ಲಿ 10 ಗ್ರಾಮ್ ಇದೆ. ತುಂಬಾನೇ ಟ್ರೆಡಿಷನಲ್ ಆಗಿರುವಂತಹ ಡಿಸೈನ್ಸ್ ಇದು. ನೋಡ್ಬೋದು ನೀವು, ಟ್ರೆಡಿಷನಲ್ ಆಗಿದೆ. ಇನ್ನು ನೆಕ್ಸ್ಟ್ ಆಗಿ ಇದು ನಂದು ಬ್ರೇಸ್ಲೆಟ್. ಇದು ಕೂಡ ಅಷ್ಟೇ ದುಬೈ ಮಲ್ಬಾರ್ ಗೋಲ್ಡ್ ಇಂದ ನನ್ನ ಹಸ್ಬೆಂಡ್ ನನಗೆ ಗಿಫ್ಟ್ ಆಗಿ ಕೊಟ್ಟಿರೋದು. ಇದರಲ್ಲಿ ಮಿಡ್ಲ್ ಅಲ್ಲಿ 2 ಫ್ಲವರ್ ಬಂದಿದೆ, ಹಾಗೂ ರೌಂಡ್ ಶೇಪ್ ಅಲ್ಲಿ ಅದರಲ್ಲಿ ಸ್ಟೋನ್ಸ್ ಇದೆ. ಫ್ಲವರ್ ಇದು ಮಿಡಲ್ ಅಲ್ಲಿ ಒಂದು ಸಿಂಗಲ್ ಸ್ಟೋನ್ ಇದೆ. ತುಂಬಾನೇ ಗಟ್ಟಿ ಇದೆ. ಇದರಲ್ಲಿ ಕೂಡ ಅಷ್ಟೇ 11 ಗ್ರಾಮ್ ಇದೆ ಇದರಲ್ಲಿ. ಆಮೇಲೆ ಇದು ನಂದು ಮುಂದಲೆ. ಇದು ನಂದು ಒನ್ ಆಫ್ ಫೇವ್ರೆಟ್. ಇದು ನಂದು ಮದುವೆ ಟೈಮ್ ಅಲ್ಲಿ ನನ್ನ ತಾಯಿ ನನ್ಗೆ ಎಲ್ಲ ಗೋಲ್ಡ್ ತಗೊಂಡಿದ್ರು. ಇದೊಂದು ಬಾಕಿ ಆಗಿತ್ತು. ಅವು ಗೋಲ್ಡ್ ತೆಗಿಬೇಕಂದ್ರೆ ತುಂಬಾನೇ ಕಷ್ಟ ಅಲ್ಲ. ಹಾಗಾಗಿ ಮದುವೆ ದಿನ ರಾತ್ರಿ ಇದನ್ನ ನನಗೆ ತರಿಸಿ ಕೊಟ್ಟಿದ್ರು. ಎಲ್ಗಾದ್ರೂ ಫಂಕ್ಷನ್ ಎಲ್ಲ ಹೋಗುವಾಗ ಖಾಲಿ ಇರಬಾರ್ದು ಅಂತ ಹೇಳಿ. ಇದೊಂಥರ ಎಮೋಷನಲ್ ಟಚ್ ನನಗೆ. ಮೆಹಂದಿ ಶಾಸ್ತ್ರ ಎಲ್ಲ ಮುಗ್ದಿತ್ತು. ಆಮೇಲೆ ರಾತ್ರಿ ನೆಕ್ಸ್ಟ್ ಡೇ ಮದುವೆ ಆದ್ರೆ ರಾತ್ರಿ ತರಿಸ್ಕೊಟ್ಟಿದ್ದು. ಅದರಲ್ಲಿ 8 ಗ್ರಾಮ್ ಇದೆ. ಹಾಗೂ ಇದೊಂದು ಪೆಂಡೆಂಟ್. ಇದು ಕೂಡ ಹಾಗೆ ನೋಡಿ, ಟ್ರೆಡಿಷನಲ್ ಲುಕ್ ಇದೆ. ಅಂದ್ರೆ ಮೊದಲೆಲ್ಲ ವಯಸ್ಸಾದವರು ಕಿವಿದ್ದು ದೊಡ್ಡ ಓಲೆ ಹಾಕ್ತಾರಲ್ಲ, ಆ ರೀತಿ ಡಿಸೈನ್ಸ್ ಇದು. ಇದರಲ್ಲಿ 4 ಗ್ರಾಮ್ ಇದೆ. ಇದು ನಾನು ಎಷ್ಟೊಂದು ಸೇವಿಂಗ್ಸ್ ಮಾಡಿದ್ದೀನಿ ಅಂತ ನೀವು ಈ ಗೋಲ್ಡ್ ವಿಡಿಯೋದಲ್ಲಿ ನೀವು ನೋಡ್ಬಹುದು. ನಾನು ಎಷ್ಟು ಸೇವಿಂಗ್ಸ್ ಮಾಡಿ ಎಷ್ಟು ಗೋಲ್ಡ್ ಪರ್ಚೇಸ್ ಮಾಡಿದ್ದೀನಿ ಅಂತ ಹೇಳಿ. ಇದು ಕೂಡ ನಾನು ಸ್ಕೀಮ್ಗೆ ಜಾಯಿನ್ ಆಗಿ ಅದರಲ್ಲಿ ಅಮೌಂಟ್ ಸೇವ್ ಮಾಡ್ತಾ ಇದನ್ನ ಪರ್ಚೇಸ್ ಮಾಡಿದ್ದು. ಇದರಲ್ಲಿ 4 ಗ್ರಾಮ್ ಇದೆ. ಮತ್ತೆ ಫಸ್ಟ್ ಗೆ ತೋರಿಸಿದ್ನಲ್ಲ, ಅದು ಕೂಡ ಹಾಗೆ ನಾನು ಮನಿ ಸೇವಿಂಗ್ಸ್ ಮಾಡಿನೇ 16 ಗ್ರಾಮ್ ಇದ್ದು ಪೆಂಡೆಂಟ್ ಸೆಟ್ ಅದು ಏನು ಪರ್ಚೇಸ್ ಮಾಡಿದ್ದು. ಮತ್ತೆ ಬಾಕೆಲ್ಲ ನನ್ನ ಇದು ಮಕ್ಕಳದೆಲ್ಲ ಹಸ್ಬೆಂಡ್ ಕೊಡ್ಸಿದ್ದು ಮಕ್ಕಳಿಗೆ. ನಾನು ಸೇವಿಂಗ್ಸ್ ಮಾಡಿ ಎಷ್ಟೆಲ್ಲ ಗೋಲ್ಡ್ ತಗೊಂಡಿದ್ದೀನಿ ಅಂತ ಹೇಳಿ ಸಣ್ಣ ಪುಟ್ಟದು ಇವಾಗ್ಲೇ ತೋರಿಸ್ತೀನಿ ಇದೇ ವಿಡಿಯೋದಲ್ಲಿ. ಇದಿಷ್ಟು ಗೋಲ್ಡ್ ಒಂದ್ ಸೈಡ್ ಆದ್ರೆ, ಇನ್ನೊಂದಿಷ್ಟು ಕೆಲವೊಂದು ಗೋಲ್ಡ್ ಇನ್ನೊಂದು ವಿಡಿಯೋ ಇದಕ್ಕೆ ಕನೆಕ್ಟ್ ಮಾಡಿ ತೋರಿಸ್ತಾ ಇದ್ದೀನಿ. ಯಾರಾದ್ರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೇ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಮನಿ ಸೇವಿಂಗ್ಸ್ ಮಾಡಿ, ಹಾಗೂ ಇದೇ ರೀತಿ ಗೋಲ್ಡ್ ಅನ್ನ ಕೂಡ ಪರ್ಚೇಸ್ ಮಾಡಿ. ಇದರಲ್ಲಿ ಕೂಡ ಹಾಗೆ ಇದು ನಂದು ನಾನು ಇವಾಗ ತೋರಿಸ್ತಾ ಇದ್ದೀನಲ್ಲ, ಅದು ಡೈಮಂಡ್ ಸೆಟ್. ಅದು ಚೈನ್ ಹಾಗೂ ಪೆಂಡೆಂಟ್ ಹಾಗೂ ಅದರದ್ದು ಮ್ಯಾಚಿಂಗ್ ಇಯರಿಂಗ್ ಸ್ಟಡ್ ಇದೆ.
ಅದು ಸೆಟ್ ಅಲ್ಲ, ನಾನು ಸಪ್ರೇಟ್ ಇದು ಮಿಡಲ್ ಅಲ್ಲಿ ಒಂದು ರೂಬಿ ಸ್ಟೋನ್ ಇದೆ, ಇದು ಅದರದೇ ಒಂದು ಬ್ರೇಸ್ಲೆಟ್ ಆಗಿದೆ. ಇದು ಸಪ್ರೇಟ್ ಸಪ್ರೇಟ್ ಇದ್ದದ್ದನ್ನ ನಾನು ಮ್ಯಾಚಿಂಗ್ ಮಾಡಿ ತಗೊಂಡಿದ್ದು. ಅದರಲ್ಲಿ ಮಿಡಲ್ ಅಲ್ಲಿ ಒಂದು ರೂಬಿ ಸ್ಟೋನ್, ಆಮೇಲೆ ಫುಲ್ ಅದು ಡೈಮಂಡ್ಸ್ ಇದೆ. ಅದೊಂದು ಪೇರ್ ಆಗಿ ಸೆಟ್ ಮಾಡಿದ್ದೀನಿ ನಾನು. ಹಾಗೂ ಇದೊಂದು ಚೈನ್, ಇದು ನಂದು ದೊಡ್ಡ ಮಗಳದು. ಇದು ಕೂಡ ಹಾಗೆ ನಾನು ಮನಿ ಸೇವಿಂಗ್ಸ್ ಮಾಡಿ ತಗೊಂಡಿದ್ದು. ಮತ್ತೆ ಹಾಗೂ ಆ ಡೈಮಂಡ್ ಕೂಡ ಹಾಗೆ, ಡೈಮಂಡ್ ಸೆಟ್, ಅದು ಕೂಡ ನಾನು ಮನಿ ಸೇವಿಂಗ್ಸ್ ಮಾಡಿನೇ ತಗೊಂಡಿದ್ದು. ಇದರಲ್ಲಿ ಒಂದು ಸೈಡ್ ಅಲ್ಲಿ ಅಟ್ಯಾಚ್ ಆಗಿ ಒಂದು ಫ್ಲವರ್ ಇದೆ, ಅದು ಚೈನ್ ಅಲ್ಲಿ ಅಟ್ಯಾಚ್ ಆಗಿದೆ. ಕೆಳಗಡೆ ಇದು ಪೆಂಡೆಂಟ್, ಆ ಕಡೆ ಈ ಕಡೆ ಓಡಾಡುತ್ತೆ. ಸೈಡ್ ಅಲ್ಲಿ ಒಂದು, ಅದು ಹಾಕಿದ್ರೆ ತುಂಬಾನೇ ಕ್ಯೂಟ್ ಆಗಿ ಕಾಣಿಸುತ್ತೆ. ಸೈಡ್ ಅಲ್ಲಿ ಒಂದು ಎಕ್ಸ್ಟ್ರಾ ಪೆಂಡೆಂಟ್ ತರ. ಇದು ನಾನು ಯಾವ ರೀತಿ ಸೇವಿಂಗ್ಸ್ ಮಾಡಿದ್ದೆ ಅಂತ ಹೇಳಿದ್ರೆ, ಇಲ್ಲಿ ಮಂಗಳೂರು ಸೈಡ್ ಅಲ್ಲೆಲ್ಲ ಕೆಲವರು ನರ್ಕ್ ಅಂತ ಹೇಳ್ತಾರೆ, ಕೆಲವರು ಸೋರ್ತಿ ಅಂತ ಹೇಳ್ತಾರೆ, ಅಂದ್ರೆ ಚೀಟಿ ಹಾಕುದು ಅಂತ ಹೇಳ್ತಾರಲ್ಲ, ಆ ರೀತಿ ಮನಿ ಸೇವಿಂಗ್ಸ್ ಮಾಡಿ ಒಂದು 2 ವರ್ಷದ ಹಿಂದೆ ನಾನು ಇದನ್ನ ತಗೊಂಡಿದ್ದೆ ನನ್ನ ಮಗಳಿಗಾಗಿ. ಇದರದ್ದು ಪೆಂಡೆಂಟ್ ಕೂಡ ಹಾಗೆ ಫ್ಲೋರಲ್ ಆಗಿ, ಒಂದು ಪೆಟಲ್ ಅದು ಫೋಲ್ಡಿಂಗ್ ಆಗಿ ತುಂಬಾನೇ ಚೆನ್ನಾಗಿದೆ. ಇದು ನಂದು ಬ್ಯಾಂಗಲ್, ಇದರಲ್ಲಿ 27 ಗ್ರಾಮ್ ಇದೆ. ಇದು ನಂದು ಮದುವೆ ಟೈಮ್ ಇದ್ದು. ಇದರಲ್ಲಿ ಪ್ಯಾರ್ ಇದೆ, ಇದು 2. ಇದು ಒಂದು ನಂದು ಬ್ಯಾಂಕ್ ಅಲ್ಲಿ ಇದೆ, ಅಂದ್ರೆ ಸದ್ಯಕ್ಕೆ ಇವಾಗ ಇದೊಂದೇ ಇರೋದು. ಆಮೇಲೆ ಇದು ನಂದು ಸಣ್ಣ ಮಗಳದು 2 ರಿಂಗ್ಸ್. ಇದು ಸ್ವಲ್ಪ ದೊಡ್ಡ ರಿಂಗ್ಸ್ ನನ್ನ ಅಕ್ಕ ಗಿಫ್ಟ್ ಆಗಿ ಕೊಟ್ಟಿರೋದು. ಮತ್ತೊಂದು ಪುಟ್ಟ ರಿಂಗ್, ಇದು ನಾನು ಅವಳದು ಇದು ಡೆಲಿವರಿ ಆದಾಗ ಫಸ್ಟ್ ನನ್ನ ಸೈಡ್ ಇಂದ ಗೋಲ್ಡ್ ಅಂತ ಹೇಳಿ ನನ್ನ ಮಗಳಿಗೆ ಕೊಡಿಸಿದ್ದು. ಕ್ಯೂಟ್ ಆಗಿದೆ, ಸ್ಟೋನ್ ಎಲ್ಲ ಬಂದ್ಬಿಟ್ಟು. ಆದ್ರೆ ಇವಾಗ ಅವಳ ಕೈಗೆ ಆಗುದಿಲ್ಲ, ಅದು ತುಂಬಾನೇ ಪುಟ್ತು. ಇದು ಕೂಡ ನನ್ನ ದೊಡ್ಡ ಮಗಳಿಗೆ ನಾನು ಫಿಂಗರಿಂಗ್ ಅಡ್ಜಸ್ಟೇಬಲ್ ಇದ್ದು ನಾನು ಮಾಡಿಸಿದ್ದು. ಅವಾಗ ಮಾಡಿಸುವಾಗ ಇದಕ್ಕೆ 12,000 ಆಗಿತ್ತು. ಇದರಲ್ಲಿ ಒಂದು 2.5 ಗ್ರಾಮ್ನಷ್ಟಿದೆ. ಇದು ನನ್ನ ಬೆಸ್ಟಿ, ನನ್ನ ಸಣ್ಣ ಮಗಳಿಗೆ ಒಂದು ಸಣ್ಣ ಉಂಗುರ ಇದೇ ಡಿಸೈನ್ಸ್ ಇದು ಕೊಟ್ಟಿದ್ಲು. ಆ ಡಿಸೈನ್ ಅಳಿಸೋದು ಬೇಡ ಅಂತ ಹೇಳಿ ನನ್ನ ದೊಡ್ಡ ಮಗಳಿಗೆ ಸೇಮ್ ಆ ಫಿಂಗರಿಂಗ್ ಕೊಟ್ಟು ಸೇಮ್ ಡಿಸೈನ್ ಅದೇ ಪ್ಯಾಟರ್ನ್ ಅನ್ನ ಮಾಡಿಸಿದ್ದೀನಿ ನಾನು. ಇದು ಎಷ್ಟೇ ದೊಡ್ಡವಳಾಗುವವರೆಗೂ ಕೂಡ ಹಾಕ್ಬಹುದು, ಯಾಕಂದ್ರೆ ಅಡ್ಜಸ್ಟೇಬಲ್ ಆಗಿ ನಾನು ಮಾಡಿಸಿದ್ದೀನಿ. ಸಾರಿ, ಹಿಂದ್ಗಡೆ ಸೌಂಡ್ ಕೇಳಿಸ್ತಾ ಇದೆ. ಹೊರಗಡೆ ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ, ಅಂದ್ರೆ ರಜಾ ದಿವಸ ಅಲ್ಲವೇ ಇವತ್ತು. ಇವಾಗ ರಜೆ ಅಲ್ವಾ, ಹಾಗಾಗಿ ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ ಸೈಕಲಲ್ಲೆಲ್ಲ ಹೊರಗಡೆ, ಪಕ್ಕದ ಮನೆಯವರೆಲ್ಲ. ಓಕೆ, ಇದಿಷ್ಟು. ಇದು ತಲೆದು ಹೂ, ತಲೆಗೆ ಇಡ್ತಾರಲ್ಲ, ಇದು ಕೂಡ ನನ್ನ ಮದುವೆ ಟೈಮ್ ಇದ್ದು. ಇದ್ರಲ್ಲಿ ಒಂದು 20 ಗ್ರಾಮ್ನಷ್ಟಿದೆ. 18 ಗ್ರಾಮು 20 ಗ್ರಾಮು ಎಷ್ಟೋ, ಇವಾಗ ನಂಗೆ ಅಷ್ಟೊಂದು ಸರಿಯಾಗಿ ನೆನಪಿಲ್ಲ, ಮದುವೆ ಟೈಮ್ ಇದ್ದಲ್ಲ. ಮೋಸ್ಟ್ಲಿ 18-19 ಗ್ರಾಮ್ ಅಷ್ಟು ಆ ರೇಂಜಲ್ಲಿ ಇದೆ. ಇದು ಫುಲ್ ಗೋಲ್ಡ್ ಫ್ಲೋರಲ್ ಬಂದು ಅದರದ್ದು ಜುಮ್ಕ ಇದೆಯಲ್ಲ, ಅದೊಂದು ಸ್ಕ್ವೇರ್ ತರ ಬಂದಿದೆ, ತುಂಬಾ ಮಾಡರ್ನ್ ಡಿಸೈನ್ ತರ. ಇದು ಫಿಂಗರ್ ರಿಂಗ್, ಇದು ನಾನು ಸ್ಕೀಮ್ಗೆ ಜಾಯ್ನ್ ಆಗಿ, ಗೋಲ್ಡ್ ಸ್ಕೀಮ್ಗೆ ಜಾಯ್ನ್ ಆಗಿ ತಗೊಂಡಿದ್ದು. ಇದರಲ್ಲಿ 4 ಗ್ರಾಮ್ ಇದೆ. ಇದು ನಾನು ಆ ಸ್ಟೋನ್ ಸೆಲೆಕ್ಟ್ ಮಾಡಿ ಮಾಡಿಸಿದ್ದು, ರೆಡಿಮೇಡ್ ತಗೊಂಡಿದ್ದಲ್ಲ, ಮಾಡಿಸಿದ್ದು. ಈ ಫಿಂಗರಿಂಗ್ ನಮ್ಮ ಮನೆಯಲ್ಲಿ ಎಲ್ಲರಿಗೂ ತುಂಬಾನೇ ಇಷ್ಟ. ಇದು ಕೂಡ ಹಾಗೆ ನಾನು ಮಲ್ಬಾರ್ ಗೋಲ್ಡ್ ಅಲ್ಲಿ ಮಂಗಳೂರು ಅಲ್ಲಿ ಸ್ಕೀಮ್ಗೆ, ಅದು ನಾನು ಬೀಚ್ ರೋಡ್ ಒಂದು ಸಣ್ಣದೊಂದು ಅಪೂರ್ವ ಜುವೆಲ್ಲರ್ಸ್ ಅಂತ ಇದೆ, ಅಲ್ಲಿ ಮಾಡಿಸಿದ್ದು. ಇದು ನಾನು ಮಂಗಳೂರು ಮಲ್ಬಾರ್ ಗೋಲ್ಡ್ ಅಲ್ಲಿ ಸ್ಕೀಮ್ಗೆ ಜಾಯ್ನ್ ಆಗಿ ತಿಂಗಳು 1,000 ಕಟ್ಟಿ ಮಾಡಿಸಿದ್ದು. ಇದು ಕೂಡ ಹಾಗೆ, ಇದು ನಾನು ಜೋಯಾ ಲುಕಾಸ್ ಅಲ್ಲಿ ಸ್ಕೀಮ್ಗೆ ಜಾಯ್ನ್ ಆಗಿ ಕೂಡ ಈ ಫಿಂಗರಿಂಗ್ ಕೂಡ ಮಾಡಿಸಿದ್ದು. ನಾನು ಹೆಚ್ಚಾಗಿ ನಾನು ಫಿಂಗರ್ ರಿಂಗ್ಸ್ ಮಾಡಿಸಿದ್ದೆ ಸ್ಕೀಮ್ಗೆ ಜಾಯ್ನ್ ಆಗಿ. ಸ್ಕೀಮ್ಗೆ ಜಾಯ್ನ್ ಆಗಿದ್ರೆ ಒಂದು 10-12 ಸಾವಿರ ಆಗುತ್ತಾ, ಹಾಗಾಗಿ. ಇದು ನನ್ನ ಹಸ್ಬೆಂಡ್ ನನಗೆ ದುಬೈಯಿಂದ ಬರುವಾಗ ಸರ್ಪ್ರೈಸ್ ಗಿಫ್ಟ್ ತಂದದ್ದು. ಇದರಲ್ಲಿ 4 ಗ್ರಾಮ್ಸ್ ಇದೆ, ಪಿಂಕ್, ಫುಲ್ ಪಿಂಕ್ ಸ್ಟೋನ್ ಅಲ್ಲಿ. ಇದು ನನ್ನ ಮಗಳಿಗೆ ನಾನು ಸೇವಿಂಗ್ಸ್ ಮಾಡಿ 8 ಗ್ರಾಮ್ ಇದ್ದು ದೊಡ್ಡ ಮಗಳಿಗೆ ಬಳೆ ತಗೊಂಡಿದ್ದು. ಇವಾಗ ಅವಳಿಗೆ ಸ್ವಲ್ಪ ಚಿಕ್ಕದಾಗಿದೆ, ಸ್ವಲ್ಪ ಡ್ಯಾಮೇಜ್ ಆಗಿದೆ, ಪ್ರೆಸ್ ಆದಾಗೆ ಆಗಿದೆ. ಅದು ಅವಳು ಸಣ್ಣದಿರುವಾಗ ಯೂಸ್ ಮಾಡಿ ಮಾಡಿ
ಇದರಲ್ಲಿ ಒಂದು ಹಾಫ್ ಬಾಲ್ ತರ ಡಿಸೈನ್ಸ್ ಇದೆ ನೋಡಿ, ಕ್ಯೂಟ್ ಇದೆ. ಇದರಲ್ಲಿ 8 ಗ್ರಾಮ್ ಇದೆ. ಇದು ಕೂಡ ನಾನೊಂದು ಮೊಹರ್ರಂ ಫಸ್ಟ್ಗೆ ಅಂತ ಹೇಳಿ ಇದನ್ನ ನಾನು ಮಾಡಿಸಿದ್ದು. ಅಂದ್ರೆ ಒಂದು ಸ್ವಲ್ಪ ಓಲ್ಡ್ ಗೋಲ್ಡ್ ಅವಳದು ಇತ್ತು, ಅದು ಕೊಟ್ಟು ಎಕ್ಸ್ಟ್ರಾ ಮನಿ ಹಾಕಿ ಮಾಡಿದ್ದು. ಹಾಗೂ ಇದೊಂದು ಚೈನ್ ನನ್ನ ಮಗಂದು, ದೊಡ್ಡ ಮಗಂದು ಒಂದು ನಾಮಕರಣದ ಟೈಮಲ್ಲಿ ತಗೊಂಡಿದ್ದು ಖಾಲಿ ಚೈನ್. ಇದು ಪೆಂಡೆಂಟ್ ನಾನು ಸಪ್ರೇಟ್ ಸೇವಿಂಗ್ಸ್ ಮಾಡಿ ತಗೊಂಡಿದ್ದು ಮಗಳಿಗೆ ಅಂತ ಹೇಳಿ, 2ನೇ ಮಗಳಿಗೆ. ಅದರಲ್ಲಿ ಪೆಂಡೆಂಟ್ ಅಲ್ಲಿ ಒಂದು 1.5 ಗ್ರಾಮ್ ಇದೆ, ಹಾಗೂ ಚೈನ್ ಅಲ್ಲಿ 5 ಗ್ರಾಮ್ ಇದೆ. ಚೈನ್ ನಾನು ಮಲ್ಬಾರ್ ಗೋಲ್ಡ್ ಇಂದ ತಗೊಂಡಿದ್ದು, ಹಾಗೂ ಪೆಂಡೆಂಟ್ ಜೋಯ್ ಅಲುಕಾಸ್ ಇಂದ ತಗೊಂಡಿದ್ದು. ಹಾಗೂ ಇದೊಂದು ಎಸ್ ಪೆಂಡೆಂಟ್, ಇದು ನಂದೇ, ನಾನು ಡೈಲಿ ಯೂಸ್ ಮಾಡುವಾಗ ಚೈನ್ಗೆಲ್ಲ ಹಾಕುವಂಥದ್ದು, ನನ್ನ ಹೆಸರಿದೆ. ಅದರಲ್ಲಿ ಒಂದು ಪುಟ್ಟದಾಗಿ ಒಂದು ಸಿಂಗಲ್ ವೈಟ್ ಸ್ಟೋನ್ ಇದೆ. ಹಾಗೂ ಇದು ನನ್ನ ಚಿಕ್ಕ ಮಗಳದು ಡ್ರಾಪ್ಸ್. ಇದು ಗಿಫ್ಟ್ ಆಗಿ ಸಿಕ್ಕಿದ್ದು, ನನ್ನ ಮೈದುನ ಕೊಟ್ಟಿದ್ದು. ಅವಳದು ಕಿವಿ ಚುಚ್ಚೋ ಟೈಮಲ್ಲಿ ಫಂಕ್ಷನ್ ಮಾಡಿದ್ವಿ, ಅವಾಗ ನನ್ನ ಮೈದುನ ಕೊಟ್ಟಿದ್ದು. ಆಮೇಲೆ ಇದು ಕೂಡ ಹಾಗೆ, ಇದು ಸ್ಕೀಮ್ಗೆ ಜಾಯ್ನ್ ಆಗಿ ತಗೊಂಡಿದ್ದಲ್ಲ, ಮನಿ ಸೇವಿಂಗ್ಸ್ ಮಾಡಿ ನಾನು ತಗೊಂಡಿದ್ದು ಮಲ್ಬಾರ್ ಗೋಲ್ಡ್ ಇಂದ. ಇದರದ್ದು ಒಂದು ಸ್ಟೋನ್ ಸ್ಟಿಪ್ ಆಗಿದೆ. ಇದನ್ನ ನಾನು ತುಂಬಾನೇ ಯೂಸ್ ಮಾಡ್ತಾ ಇದ್ದೆ. ಕೈಗೆ ತುಂಬಾ ಬ್ರಾಡ್ ಆಗಿದೆ, ಡಿಸೈನ್ಸ್ ಕೂಡ ಹಾಗೆ ತುಂಬಾ ಬ್ರಾಡ್ ಆಗಿದೆ, ಗಟ್ಟಿ ಇದೆ ತುಂಬಾನೇ. ಇದರಲ್ಲಿ 4 ಗ್ರಾಮ್ ಇದೆ, ಫುಲ್ ವೈಟ್ ಸ್ಟೋನ್ ಅಲ್ಲಿ ಇದೆ. ಇದು ಮನಿ ಸೇವಿಂಗ್ಸ್ ಮಾಡಿನೇ ನಾನು ತಗೊಂಡಿದ್ದು. ನೋಡಿ, ಒಂದೊಂದು ಸ್ವಲ್ಪ ಒಂದು 10-15 ಸಾವಿರ ಆದ್ರೂ ಕೂಡ ಒಂದು ಫಿಂಗರಿಂಗ್ ಮಾಡಿಸಿದ್ರೆ, ಇವಾಗ ಇದರದ್ದು ರೇಟ್ ಎಷ್ಟಿದೆ ಅಂತ ಹೇಳಿ. ನಾನು ಅವಾಗ ತಗೊಂಡಿದ್ದು 14,000ಕ್ಕೆ. ಅದರದ್ದು ಮೇಕಿಂಗ್ ಚಾರ್ಜ್ ಮತ್ತೆ GST ಎಲ್ಲ ಹೋಗಿ ಒಂದು ರೌಂಡ್ ಫಿಗರ್ 14,000ಕ್ಕೆ. ಇವಾಗ 4 ಗ್ರಾಮ್ಗೆ ಎಷ್ಟಿದೆ ಅಂತ ಹೇಳಿ ನೀವೇ ಥಿಂಕ್ ಮಾಡಿ, 30,000ಕ್ಕಿಂತ ಜಾಸ್ತಿ ಇದೆ. ಇದು ಕೂಡ ನಾನು ಮನಿ ಸೇವಿಂಗ್ಸ್ ಮಾಡಿನೇ ತಗೊಂಡಿದ್ದು. ಹಾರ್ಟ್ ಶೇಪ್ ಇದೆ, ಸೈಡ್ ಅಲ್ಲಿ ವೈಟ್ ಸ್ಟೋನ್ಸ್, ಹಾಗೂ ಮಿಡಲ್ ಅಲ್ಲಿ ಡಾರ್ಕ್ ಪಿಂಕ್, ಅಂದ್ರೆ ರೂಬಿ ಸ್ಟೋನ್ ಬರುತ್ತಲ್ಲ ಆ ರೀತಿ, ಆ ಕಲರ್ ಪಿಂಕ್. ಇದರಲ್ಲಿ ಸರಿಯಾಗಿ ಇವಾಗ ಕಾಣ್ತಾ ಇಲ್ಲ, ಒಂಥರ ಮೆರೂನ್ ತರ ಕಾಣ್ತಾ ಇದೆ. ಇದು ನಾನು ಡೈಲಿ ಯೂಸ್ ಮಾಡ್ತಾ ಇದ್ದೆ. ಮತ್ತೆ ಇದೊಂದು ಫಿಂಗರ್ ರಿಂಗ್, ಇದರಲ್ಲಿ ಕೂಡ 4 ಗ್ರಾಮ್ ಇದೆ. ಇದು ನಾನು ಮಲ್ಬಾರ್ ಗೋಲ್ಡ್ ಇಂದ, ಮಂಗಳೂರಿಂದ ತಗೊಂಡಿದ್ದು. ಇದರಲ್ಲಿ ಕೂಡ ನನಗೆ ತುಂಬಾ ಸ್ಟೋನ್ಸ್ ಸ್ವಲ್ಪ ಆದ್ರೂ ಇರ್ಬೇಕು ಗೋಲ್ಡ್ ಪರ್ಚೇಸ್ ಮಾಡುವಾಗ, ಅದೇ ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. ಹಾಗಾಗಿ ಇದರಲ್ಲಿ ಸೈಡ್ ಅಲ್ಲಿ ವೈಟ್ ಸ್ಟೋನ್ ಹಾಗೂ ಮಿಡ್ಲ್ ಅಲ್ಲಿ ಗ್ರೀನ್ ಮತ್ತೆ ಪಿಂಕ್ ಸ್ಟೋನ್ ಇದು ಲೈನ್ಸ್ ಇದೆ. ಇಷ್ಟೊಂದು ಗೋಲ್ಡ್ ನಂದು ನಿಮ್ಗೆ ತೋರಿಸ್ತೀನಿ. ಯಾರಿಗಾದ್ರೂ ಇಷ್ಟ ಆದ್ರೆ ಪ್ಲೀಸ್ ಕಮೆಂಟ್ ಮಾಡಿ.